ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಕೂದಲು ಉದುರ್ತಾ ಇದೆ, ಕೂದಲು ಸಮಸ್ಯೆ ಜಾಸ್ತಿ ಇದೆ. ಕೂದಲು ಉದುರೋದ್ರಿಂದ ಕೂದಲು ಜಾಸ್ತಿ ಚೆನ್ನಾಗಿ ಬೆಳೀತಾ ಇಲ್ಲ, ತುಂಬ ಥಿನ್ನಾಗಿಬಿಟ್ಟಿದೆ, ಅಥವಾ ಕೂದಲು ತುಂಬ ಅನ್ಹೆಲ್ದಿ ಆಗಿದೆ, ತಲೆ ತುಂಬ ಹೀಟ್ ಆಗಿದೆ, ಡ್ಯಾಂಡ್ರಫ್ ಸಮಸ್ಯೆ ಇದೆ ಅಂದರೆ ನಾನು ಹೇಳೋ ಈ ಹೇರ್ ಆಯಿಲ್ನ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಗೆ ಯಾರಿಗಾದ್ರೂ ಈ ಹೇರ್ ಆಯಿಲ್ ಬೇಕಿದ್ರೆ ನಾನು ರೆಡಿ ಮಾಡಿ ಕೊಡ್ತೀನಿ ಸ್ನೇಹಿತರೆ. ನಿಮ್ಗೇನು ಸಮಸ್ಯೆ ಇದೆ ಅದನ್ನು ನೀಟಾಗಿ ಕಮೆಂಟ್ ಮಾಡಬೇಕಾಗತ್ತೆ. ಡ್ಯಾಂಡ್ರಫ್ ಸಮಸ್ಯೆನಾ, ಅಥವಾ ಹೇರ್ ಫಾಲ್ ಸಮಸ್ಯೆನಾ, ಅಥವಾ ಬಿಳಿ ಕೂದಲಿನ ಸಮಸ್ಯೆನಾ, ಅದಕ್ಕೆ ತಕ್ಕ ಹಾಗೆ ನಾವು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಕಾಗತ್ತೆ. ಒಂದೊಂದು ಪ್ರಾಬ್ಲಮ್ಗೂ ಒಂದೊಂದು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಸ್ನೇಹಿತರೆ. ತುಂಬ ಕೂದಲು ಬೆಳ್ಳಗಾಗ್ತಾ ಇದೆ, ಏಜ್ಗಿಂತ ಮುಂಚೆನೇ ಕೂದಲು ಬೆಳ್ಳಗಾಗ್ತಾ ಇದೆ ಅಂದರೆ ಅದಕ್ಕೆ ಕಲೋಂಜಿ ಸೀಡ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾನಿವತ್ತು ಮಾಡ್ತಾ ಇರೋದು ಹೇರ್ ಫಾಲ್ಗೆ, ಹಾಗೆ ಹೇರು ತಿಕ್ಕಾಗೋದಕ್ಕೆ. ನನಗೆ ಈ ಹೇರ್ ಆಯಿಲ್ ಟ್ರೈ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕೂದಲು ಬೆಳೀತಾ ಇದೆ, ತಿಕ್ಕಾಗಿ ಬಂದಿದೆ. ನನಗೆ ಹೇರೆಲ್ಲ ಉದುರೋಗಿ ಕೂದಲೆಲ್ಲ ತುಂಬ ಥಿನ್ನಾಗಿತ್ತು, ಇವಾಗ ಚೆನ್ನಾಗಿ ಬೆಳ್ಕೊಂಡಿದೆ. ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೂ ಇದನ್ನು ತೋರಿಸೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ. ನಾನು ಆಲ್ರೆಡಿ ಅರ್ಧ ಲೀಟ್ರ್ ಎಣ್ಣೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಆಲ್ಮೋಸ್ಟ್ ಅದು 2.5 ಮಂತ್ ಸಾಕಾಗುತ್ತೆ ನನಗೊಬ್ಳಿಗೋಸ್ಕರ. ಇವತ್ತು ನಿಮಗೆ ತೋರ್ಸೋಕ್ಕೋಸ್ಕರ ಒಂದು 50 ml ಅಷ್ಟು ಎಣ್ಣೆನ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ನಾನು 1.5 ಸ್ಪೂನ್ ಆಗೋಷ್ಟು ಮೆಂತ್ಯಕಾಳನ್ನ ತೊಗೊಂಡಿದ್ದೀನಿ. ತಲೆ ತುಂಬ ಹೀಟ್ ಆಗಿದೆ, ಬಾಡಿ ಹೀಟ್ ಆಗಿದೆ, ಅದಕ್ಕೋಸ್ಕರ. ಜೊತೆಗೆ 5ರಿಂದ 6 ಕಡ್ಡಿ ಕರಿಬೇವಿನ ಎಲೆ ತೊಗೊಂಡಿದ್ದೀನಿ, ಒಂದು ದಾಸವಾಳ ಹೂವು ತೊಗೊಂಡಿದ್ದೀನಿ. ನನ್ನ ಕೂದಲು ತುಂಬ ಸಾಫ್ಟ್ ಇದೆ. ತುಂಬ ಕೂದಲು ರಫ್ ಇರೋರು ದಾಸವಾಳ ಎಲೆನ ಅಥವಾ ದಾಸವಾಳ ಹೂವನ್ನು ಜಾಸ್ತಿ ಹಾಕ್ಕೊಳ್ಳಿ. ಅದೆರಡೂ ಸಿಕ್ಕಿಲ್ಲ ಅಂದರೆ ನಿಮಗೆ ಹೈಬಿಸ್ಕಸ್ ಪೌಡ್ರ್ ಅಂತ ಮ್ಯಾಂಗೋ ಸ್ಟೋರ್ಗಳಲ್ಲಿ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಇದೆಲ್ಲನೂ ನೀಟಾಗಿ ಪುಡಿ ಮಾಡ್ಕೋಬೇಕು, ಯಾವುದೇ ಥರ ನೀರನ್ನು ಸೇರಿಸೋ ಹಾಗಿಲ್ಲ. ಹಾಗೆ ಇವಾಗ ನಾನು ಒಂದು ಕಡಾಯಿ ಇಟ್ಕೊಂಡು ಕಡಾಯಿಯಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ನಿನ್ನೆ ಮಾಡಿಟ್ಕೊಂಡಿರೋಂಥ ಆಯಿಲು ಕಬ್ಬಿಣದ ಬಾಣಲಿನಲ್ಲಿದೆ. ಕಬ್ಬಿಣದ ಪಾತ್ರೆಯಲ್ಲಿ ಮಾಡಿದ್ರೇ ತುಂಬ ಒಳ್ಳೆಯದು. ನಾನು ಅದರಲ್ಲೇ ಮಾಡುವಂಥದ್ದು. ನಿಮಗೆ ಯಾರಿಗಾದ್ರೂ ಈ ಆಯಿಲ್ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಸ್ಕ್ರೀನಲ್ಲಿ ತೋರಿಸಿರೋಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ನಾನು ಇನ್ಸ್ಟಂಟಾಗಿ ನಿಮ್ಗೇನು ಪ್ರಾಬ್ಲಮ್ ಇದೆ ಅದನ್ನು ಮೆನ್ಷನ್ ಮಾಡಿದ್ರೆ ಅದಕ್ಕೆ ತಕ್ಕ ಹಾಗೆ ಹೇರ್ ಆಯಿಲ್ನ ರೆಡಿ ಮಾಡಿ ಕೊಡ್ತೀನಿ. ರಿಸಲ್ಟ್ ನೀವೇ ನೋಡ್ಬೋದು, 100% ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಟ್ರೈ ಮಾಡಿ ನೋಡಿ. ಇವಾಗ ಒಂದು 50 ml ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಈ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈ ಪುಡಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ನೀವೇನಾದರೂ ಅರ್ಧ ಲೀಟ್ರ್ ನೀವು ಮಾಡ್ಕೋತೀರಾ ಅಂದರೆ, ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕ್ತೀರಾ ಅಂದರೆ ಒಂದು 100 ಗ್ರಾಮಷ್ಟು ಮೆಂತ್ಯಕಾಳನ್ನ ಹಾಕ್ಕೊಳ್ಳಿ. ಬಾಡಿ ಹೀಟ್ ಇರೋರಿಗೆ ತುಂಬ ಒಳ್ಳೆಯದು. ಬಾಡಿ ಹೀಟ್ ಆದ್ರೇ ತಲೆ ಕೂದಲು ಜಾಸ್ತಿ ಉದುರೋದು ಸ್ನೇಹಿತರೆ. ಹಾಗೆ ಕೂದಲು ಚೆನ್ನಾಗಿ ಬೆಳಿಬೇಕಂದ್ರೆ ಕರಿಬೇವು ಹಾಕಬೇಕು. ಕರಿಬೇವು ಕೂಡ ಅಷ್ಟೇ, ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕ್ಕೋತೀರಾ ಅಂದರೆ ಒಂದು ಕಟ್ಟಲ್ಲಿ ಅರ್ಧ ಕಟ್ಟಷ್ಟು ಕರಿಬೇವನ್ನ ಹಾಕ್ಕೊಳ್ಳಿ. ಜೊತೆಗೆ ಒಂದು 5ರಿಂದ 6 ದಾಸವಾಳ ಹೂವು, ಅಥವಾ ಕೂದಲು ತುಂಬ ತಿಕ್ಕಾಗಿದೆ ಅಂದರೆ ಒಂದು 10 ದಾಸವಾಳ ಹೂವು ಕೂಡ ಹಾಕೋಬೋದು, ಅಥವಾ ದಾಸವಾಳ ಎಲೆಯನ್ನು ಕೂಡ ರುಬ್ಬಿ ಹಾಕೋಬೋದು. ತುಂಬ ಸಿಲ್ಕಿಯಾಗಿ ಬರುತ್ತೆ ಕೂದಲು, ರಫ್ ಆಗಿರೋ ಕೂದಲೆಲ್ಲ ತುಂಬ ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇದೆಲ್ಲನೂ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕಾಯಿಸ್ಕೋಬೇಕಾಗುತ್ತೆ. ಯಾವುದೇ ಥರ ಸೀದೋಗಬಾರ್ದು, ಅಂದರೆ ನಾವೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ವಲ್ಲ ಅದೆಲ್ಲ ಕಪ್ಪಾಗಬಾರ್ದು. ಅಷ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ತುಂಬ ಜನರಿಗೆ ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ ನೋಡಿ. ಇವಾಗ ನಮ್ಮ ಮನೆಯಲ್ಲಿ 2 ಥರ ನಾನು ಆಯಿಲ್ನ ಮಾಡ್ತೀನಿ. ನಮ್ಮ ಹಸ್ಬೆಂಡ್ಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರೋದ್ರಿಂದ ಡ್ಯಾಂಡ್ರಫಿಗೆ ನಾನು ಬೇರೆ ಥರ ಮಾಡ್ತೀನಿ. ಅದಕ್ಕೆ ಚಿಕ್ಕ ಈರುಳ್ಳಿನ ಯೂಸ್ ಮಾಡಬೇಕಾಗುತ್ತೆ, ಅಂದರೆ ಸಾಂಬಾರು ಈರುಳ್ಳಿ ಅಂತೀವಲ್ಲ ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ನಾನು ಸೇಲ್ ಮಾಡ್ತೀನಿ. ನಿಮ್ಗೆ ಯಾರಿಗೆ ಯಾವುದೇ ಥರ ಪ್ರಾಬ್ಲಮ್ ಇದ್ರೂ ಕಮೆಂಟ್ ಮಾಡ್ಬೋದು, ಸ್ಕ್ರೀನಲ್ಲಿ ಇರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಆವಾಗಲೇ ನಿಮಗೆ ಆ ಆಯಿಲ್ ಸಿಗ್ಬೋದು. ತುಂಬ ಕಮ್ಮಿ ಬೆಲೆಗೆ ಸ್ನೇಹಿತರೆ. ಯಾವುದೇ ಥರ ಮಾರ್ಜಿನೆಲ್ಲ ಇಟ್ಟು ನಾನು ಸೇಲ್ ಮಾಡಲ್ಲ. ನಾನು ಹೇಗೆ ಮಾಡ್ತೀನೋ ಹಾಗೆ ಸೇಲ್ ಮಾಡ್ತೀನಿ. ಎಕ್ಸ್ಟ್ರಾ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ಮಾತ್ರ ಬೀಳ್ಬೋದು. ತುಂಬ ಕಮ್ಮಿ ಬೆಲೆಗೇ ಸಿಗುತ್ತೆ ನಿಮಗೆ. ಟ್ರೈ ಮಾಡಿ, ತುಂಬ ಜನ ತೊಗೊಂಡಿದ್ದಾರೆ ನೋಡಿ. ಇದು ನೊರೆ ಎಲ್ಲ ಕಮ್ಮಿ ಆಗಬೇಕು. ಕಾಣಿಸ್ತಿದೆ, ಸುತ್ತ ನೊರೆ ಬರ್ತಾ ಇತ್ತು ಜಾಸ್ತಿ. ನಾನು ಒಂದು 5ರಿಂದ 7 ನಿಮಿಷ ತಗೊಳುತ್ತೆ ಇಷ್ಟು ಕಮ್ಮಿ ಕ್ವಾಂಟಿಟಿಗೆ. ಜಾಸ್ತಿ ಕ್ವಾಂಟಿಟಿ ಆದರೆ ಜಾಸ್ತಿ ತಗೊಳುತ್ತೆ. ಆಯಿಲ್ ಕಲರ್ ಚೇಂಜ್ ಆಗಿದೆ ನೋಡಿ, ಗ್ರೀನ್ ಆಗಿ ಬಂದಿದೆ. ಸುತ್ತ ಇರುವಂಥ ಈ ಬಬಲ್ಸ್ ಎಲ್ಲ ಕಮ್ಮಿ ಆಗಬೇಕು, ಅಂದರೆ ನೊರೆ ಬರ್ತಾ ಇರುತ್ತಲ್ವ ಅದೆಲ್ಲ ಕಮ್ಮಿ ಆದಮೇಲೆ ಇದು ಆಯಿಲ್ ರೆಡಿ ಆಗಿದೆ ಅಂತ ಅರ್ಥ. ನಿಮಗೆ ಬರೀ ಬಾಡಿ ಹೀಟಿಂದ ಅಲ್ಲ ಸ್ನೇಹಿತರೆ, ನಿಮಗೇನಾದರೂ ಬಾಣಂತಿ ಅಂದರೆ ಡೆಲಿವರಿ ನಂತರ ಕೂದಲು ಉದುರುತ್ತಾ ಇದೆ, ಅಥವಾ ನೀರಿನ ಸಮಸ್ಯೆಯಿಂದ ಕೂದಲು ಉದುರುತ್ತಾ ಇದೆ, ಟ್ರಾವೆಲಿಂಗಲ್ಲಿ ಕೂದಲು ಉದುರುತ್ತಾ ಇದೆ ಅಂದವರಿಗೆ ಈ ಎಣ್ಣೆನ ಟ್ರೈ ಮಾಡಿ.
ತುಂಬ ಒಳ್ಳೆ ರಿಸಲ್ಟು. ನೀವು ಎಲ್ಲೇ ಬೇಕಿದ್ರೂ ಕ್ಯಾರಿ ಮಾಡ್ಬೋದು. ಬಾಟ್ಲು ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಕೊಡುವಂಥ ಬಾಟ್ಲು ನೀವು ಟ್ರಾವೆಲ್ ಫ್ರೆಂಡ್ಲಿ, ಅಂದರೆ ಟ್ರಾವೆಲ್ಗೂ ಯೂಸ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ನೋಡಿ ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ. ಈ ಎಣ್ಣೆ ರೆಡಿ ಆಗಿದೆ. ಇದನ್ನು ಹಾಗೆ ನಾನು ಬಿಟ್ಬಿಡ್ತೀನಿ ನೈಟ್ ಫುಲ್ ಬಿಟ್ರೇ ಇದು ಚೆನ್ನಾಗಿ ನೆಂದ್ಕೊಂಡು ಕೆಳಗಡೆ ಎಣ್ಣೆ ಎಲ್ಲ ತಣ್ಣಗಾಗಿ ಇದರಲ್ಲಿರುವಂಥ ಕರಿಬೇವು ಹಾಗೂ ಮೆಂತ್ಯ ಸತ್ವ ಏನಿದೆ ಅದೆಲ್ಲನೂ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದು ನೈಟ್ ಫುಲ್ ಹಾಗೆ ಬಿಟ್ಟಿದ್ದೆ ನಾನು. ಈಗ ಬೆಳಿಗ್ಗೆ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಕಪ್ಗೆ ಇದನ್ನು ಟೀ ಫಿಲ್ಟ್ರು, ನಾನು ಜಾಸ್ತಿ ಕ್ವಾಂಟಿಟಿ ಮಾಡೋದಿದ್ರೆ ಇದಕ್ಕೆ ನಾವು ಬಟ್ಟೆನ ಯೂಸ್ ಮಾಡ್ತೀವಿ. ನಾನು ಸ್ವಲ್ಪ ಇರೋದ್ರಿಂದ ನಾನು ಇದನ್ನು ಟೀ ಫಿಲ್ಟ್ರಲ್ಲಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದು ಕಂಫರ್ಟೋ ಅದರಲ್ಲಿ ಮಾಡ್ಕೊಳ್ಳಿ. ನೋಡಿ ಎಲ್ಲನೂ ನೀಟಾಗಿ ಇದರಲ್ಲಿ ಹಾಕಿ 1-2 ರಿಂದ 3 ನಿಮಿಷ ಬಿಟ್ಟರೆ ಎಲ್ಲ ನೀಟಾಗಿ ಶೋಧಿಸ್ಕೊಳ್ಳುತ್ತೆ. ಎಣ್ಣೆ ನೀವು ತಲೆಗೆ ಯೂಸ್ ಮಾಡ್ಬೋದು. ಸ್ನೇಹಿತರೆ, ಇದನ್ನು ಯಾವಾಗ ಯೂಸ್ ಮಾಡಬೇಕು ಅಂತ ಕೇಳಿದರೆ, ಇವಾಗ ಅಕಸ್ಮಾತ್ ನೀವು ನಾಳೆ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡ್ತೀರಾ ಅಂದರೆ ನೈಟ್ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಅಥವಾ 1-2 ಅವರ್ ಟೈಮ್ ಇದೆ ನನಗೆ ಸ್ನಾನಕ್ಕೆ, ನಾನು ಇವಾಗ ಎಣ್ಣೆ ಅಪ್ಲೈ ಮಾಡಬೇಕಂದ್ರೆ ಧಾರಾಳವಾಗಿ ನೀವು ನೀಟಾಗಿ ತಲೆಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅಟ್ಲೀಸ್ಟ್ 1-1.5 ರಿಂದ 2 ಗಂಟೆನಾದರೂ ತಲೆಯಲ್ಲಿ ಇದು ನೆನಿಬೇಕು. ಹಾಗೆ ಯಾವುದೇ ಕಾರಣಕ್ಕೂ ಸ್ನೇಹಿತರೆ, ತುಂಬ ಜನ ನಾನು ನೋಡಿದ್ದೀನಿ ತಲೆ ಕೂದಲಿಗೆ ಎಣ್ಣೆನ ಹಚ್ತೀರಾ, ಆ ಥರ ಮಾಡಬೇಡಿ. ತಲೆ ಬುಡ ಅಂದರೆ ರೂಟ್ಸ್ ಏನಿದೆ ಅದಕ್ಕೆ ಎಣ್ಣೆನ ಹಚ್ಚಬೇಕು. ಆವಾಗಲೇ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯೋದು. ನಿಮ್ಗೆ ಏನೇ ಸ್ಕ್ಯಾಲ್ಪ್ ಪ್ರಾಬ್ಲಮ್ ಇದ್ರೂ ಅದು ಅಬ್ಸರ್ವ್ ಮಾಡುತ್ತೆ, ನಿಮಗೆ ಅದು ರಿಸಲ್ಟ್ ಕೊಡುತ್ತೆ. ನೀವು ಮೇಲಿಂದ ಮೇಲೆ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ತಲೆ ಬುಡ ಹಾಗೆ ಇರುತ್ತೆ, ಅದು ಇನ್ನೂ ಡ್ರೈ ಆಗ್ತಾ ಹೋಗುತ್ತೆ, ಕೂದಲು ಕೂಡ ಒರಟಾಗುತ್ತೆ. ಆ ಥರ ಮಾಡಬೇಡಿ. ತಲೆ ಬುಡಕ್ಕೆ ಎಣ್ಣೆನ ಹಾಕೋಬೇಕು. ಹಾಗೆ ಒಂದು 5 ನಿಮಿಷ ನೀಟಾಗಿ ಮಸಾಜ್ ಮಾಡ್ಕೋಬೇಕು ಎರಡೂ ಕೈಯಿಂದ. ನಿಮಗೆ ಕಾಣಿಸ್ತಿದೆಯಾ, ನನಗೆ ಇವಾಗ ಬೇಬಿ ಹೇರ್ಸ್ ಬಂದಿದೆ, ಇದೆಲ್ಲನೂ ಕಟ್ಟಾಗಿ ಉದುರೋಗಿರೋಂಥ ಹೇರ್ಸು ಇವಾಗ ಚೆನ್ನಾಗಿ ಬೆಳೀತಾ ಇದೆ ಈ ಎಣ್ಣೆಯಿಂದ. ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಯಾರಿಗೆ ಬೇಕಿದ್ದರೂ ದಯವಿಟ್ಟು ಸ್ಕ್ರೀನಲ್ಲಿ ಕಾಣಿಸುವಂಥ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮಗೆ ನನ್ನ ಕೂದಲು ಹಿಂದೆಯಿಂದ ತೋರಿಸ್ತೀನಿ ನೋಡಿ ಎಷ್ಟು ತಿಕ್ಕಾಗಿ ಬೆಳೀತಾ ಇದೆ ಅಂತ. ಯಾವುದೇ ಥರ ಫಿಲ್ಟ್ರೆಲ್ಲ ಇಲ್ಲ ನೋಡಿ, ಯಾವ ವಿಗ್ಗು ಹಾಕಿಲ್ಲ, ಏನಿಲ್ಲ. ನನ್ನ ನ್ಯಾಚುರಲ್ ಆಗಿರುವಂಥ ಕೂದಲನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಕೂದಲು ತುಂಬ ತಿಕ್ಕಾಗಿ ಬೆಳೀತಾ ಇದೆ. ಮುಂಚೆ ತುಂಬ ಉದುರೋಗ್ಬಿಟ್ಟಿತ್ತು, ಅದು ಡೆಲಿವರಿ ನಂತರ, ಸೆಕೆಂಡ್ ಡೆಲಿವರಿ ನನ್ನ ಮಗ ಹುಟ್ಟಿದ ಮೇಲೇ ನಂಗೆ ಕೂದಲು ಉದುರೋದು ಸ್ಟಾರ್ಟ್ ಆಗಿತ್ತು. ಸ್ಕ್ಯಾಲ್ಪ್ ಎಲ್ಲ ಡ್ರೈ ಆಗಿತ್ತು, ತುಂಬ ಒಂಥರ ಡ್ಯಾಂಡ್ರಫ್ ಸಮಸ್ಯೆ ಆಗಿ ಹಿಚ್ಚಿಂಗು ಕೂಡ ಬರ್ತಾಯಿತ್ತು. ಈ ಥರ ಕೂದಲು ಒಳಗಡೆ ನೀವು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಪ್ರತಿಯೊಂದು ಕೂದಲಿಗೂ ಎಣ್ಣೆ ಹಚ್ಚೋ ಥರ ಆಗಬೇಕು, ಅಂದರೆ ಎಲ್ಲದಕ್ಕೂ ಎಣ್ಣೆ ಈವನ್ ಆಗಿ ಹಚ್ಚಬೇಕು. ಬೆರಳಿಂದ ಹಚ್ಚೋದ್ರಿಂದ ನೀಟಾಗಿ ಅದು ಒಳಗಡೆ ಅಬ್ಸರ್ವ್ ಆಗುತ್ತೆ. ಯಾರಾದರೂ ಹಚ್ಚೋರಿದ್ರೆ ಅದು ಇನ್ನೂ ಉತ್ತಮ. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಪ್ರತಿ ಸತಿ ಎಣ್ಣೆ ಹಚ್ಚಿದಾಗಲೂ ಒಂದು 5 ನಿಮಿಷ ತಲೆಗೆ ಮಸಾಜ್ ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟ್ ಸಿಗುತ್ತೆ, ಒಳ್ಳೆ ಕೂದಲು ಬೆಳೆಯುತ್ತೆ. ಹಾಗೆ ನಿಮಗೆ ಬ್ಲಡ್ ಕೂಡ ತುಂಬ ನೀಟಾಗಿ ಸರ್ಕ್ಯುಲೇಷನ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಆದ್ರೂ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ಹೊಸದಾಗಿ ನನ್ನ ಚಾನಲ್ನ ನೋಡೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡದೇ ಇರೋ ನೋಡ್ಬೋದು. ಎಲ್ಲ ರೆಸಿಪೀಸು, ಬ್ಯೂಟಿ ಟಿಪ್ಸು ಎಲ್ಲನೂ ನಿಮಗೆ ಸಿಗುತ್ತೆ. ಹಿಂದೆ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಅಷ್ಟೇ. ನಿಮಗೆ ನಮ್ಮಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ ಇದೆ ಅನ್ನೋದು ಗೊತ್ತಾಗಬೇಕಂದ್ರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಎಲ್ಲ ಪ್ರಾಡಕ್ಟ್ ಡೀಟೇಲ್ಸು ಸಿಗುತ್ತೆ. ನಮ್ಮಲ್ಲಿ ನಿಮಗೆ ಹೆಲ್ತ್ ಮಿಕ್ಸ್ ಸಿಗುತ್ತೆ, ಜೊತೆಗೆ ವೆಯ್ಟ್ ಲಾಸ್ ಪೌಡ್ರ್ ಸಿಗುತ್ತೆ. ನಾನು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ, ಅದು ಯಾವ ಪೌಡ್ರು ಅಂತ ನಿಮಗೂ ತೋರಿಸ್ತೀನಿ. ಮನೆಯಲ್ಲೇ ಮಾಡಿರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನ ಇಟ್ಕೊಂಡು ನಾನು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ. ಮುಂಚೆ ಹೇಗಿದ್ದೆ, ಇವಾಗ ಹೇಗೆ ವೆಯ್ಟ್ ಲಾಸ್ ಆಗ್ತಾಯಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.